ಶ್ರೀ ಚನ್ನಬಸವೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪ್ರವೇಶಾತಿ ಪರೀಕ್ಷೆ. ಬಾಲ್ಕಿ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯ ಅಂಗಸಂಸ್ಥೆಯಾದ ಶ್ರೀ ಚನ್ನಬಸವೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪ್ರವೇಶಾತಿ ಪರೀಕ್ಷೆ ನಡೆದಿದ್ದು, ಪರೀಕ್ಷೆಯಲ್ಲಿ 1 ರಿಂದ 30 ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ ಕಾಲೇಜು ಮತ್ತು ಹಾಸ್ಟೆಲ್ ಶುಲ್ಕ ಉಚಿತ. 30-100ರವರೆಗೆ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ 75% ರಿಯಾಯಿತಿ. 101 ರಿಂದ 200 ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ 50% ರಿಯಾಯಿತಿ. 201 ರಿಂದ 300 ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ 25% ರಿಯಾಯಿತಿ ನೀಡಲಾಗುತ್ತಿದ್ದು, ಪ್ರತಿ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ನಿಲಯದ ವ್ಯವಸ್ಥೆ ಇರುತ್ತದೆ ಎಂದು ತಿಳಿಸಲಾಗಿದೆ. ಭಾನುವಾರ ನಡೆದಿರುವ ಪರೀಕ್ಷೆಯಲ್ಲಿ ಸುಮಾರು 2856 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು, ಈ ಪರೀಕ್ಷೆ ಬರೆಯುವಂತಹ ವಿದ್ಯಾರ್ಥಿಗಳಿಗೆ ಸಂಸ್ಥೆಯ ಅಧ್ಯಕ್ಷರಾದ ಈಶ್ವರ್ ಖಂಡ್ರೆ, ಕಾರ್ಯದರ್ಶಿಗಳಾದ ಸಾಗರ್ ಖಂಡ್ರೆ, ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಗೀತಾ ಈಶ್ವರ್ ಖಂಡ್ರೆ, ಆಡಳಿತಾಧಿಕಾರಿಯಾದ ಅಂಕುಶ ಡೋಲೆ, ಬಿಕೆಐಟಿಯ ಪ್ರಾಚಾರ್ಯರಾದ ಉದಯ್ ಕುಮಾರ್ ಕಲ್ಯಾಣಿ, ಪಿಜಿ ಪ್ರಾಚಾರ್ಯರಾದ ಮೀನಾ ಕುಮಾರಿ ಪಾಟೀಲ, ಪದವಿ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ ರಮೇಶ್ ಪಾಟೀಲ, ಉಪಪ್ರಾಚಾರ್ಯರಾದ ಡಾಕ್ಟರ್ ಸಂತೋಷ್ ತಿರ್ತೆ ಹಾಗೂ ಬಿಎಡ್ ಪ್ರಾಚಾರ್ಯರಾದ ಕಮಲಾ ಸಿರ್ಸೆ ಮತ್ತು ಅಕ್ಕಮಾದೇವಿ ಕಾಲೇಜಿನ ಪ್ರಾಂಶುಪಾಲರು, ಅಕ್ಕಮಾದೇವಿ ಹೈಸ್ಕೂಲ್ ಮುಖ್ಯ ಗುರುಗಳು ಹಾಗೂ ಚನ್ನಬಸವೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಲಕ್ಷ್ಮೀಕಾಂತ್ ನಾಟೇಕರ್ ಮತ್ತು ಸಿಬ್ಬಂದಿ ವರ್ಗದವರು ಶುಭ ಹಾರೈಸಿದರು. ಕ್ಯಾಮರಾ ಪರ್ಸನ್ ಎಂಡಿ ಲೈಕ್ ಜೊತೆ ಜಿಕೆ ನ್ಯೂಸ್ ಕನ್ನಡ ಭಾಲ್ಕಿ. ವೀಕ್ಷಕರೇ ನಮಸ್ಕಾರ. ನಿಮ್ಗೆಲ್ಲರಿಗೂ ಗೊತ್ತು ಏನಂತಂದ್ರೆ, ಒಂದು ಕಲ್ಯಾಣ ಕರ್ನಾಟಕ ಅಂದ್ರೆ ಬೀದರ್ ಜಿಲ್ಲೆ ಒಂದು ಗಡಿ ಭಾಗವಾಗಿದ್ದು, ಇಲ್ಲಿ ಬಹಳಷ್ಟು ರೀತಿಯಾದಂಥ ಏನಂದ್ರೆ ಹಿಂದುಳಿದ ಭಾಗ ಅಂತಾರೆ. ಆದರೆ ಇನ್ನೇನು ಒಂದು ಬೀದರ್ ಜಿಲ್ಲೆಯ ಭಾಲ್ಕಿನಲ್ಲಿರುವಂಥ ಶಾಂತಿವರ್ಗ ಶಿಕ್ಷಣ ಸಂಸ್ಥೆ ವತಿಯಿಂದ ನಡೀತಿರುವಂಥ ಚನ್ನಬಸವೇಶ್ವರ ಒಂದು PU ಶಾಲೆಯಲ್ಲಿ ಒಂದು ಉತ್ತಮ ಫಲಿತಾಂಶ JEE ಆಗಿರ್ಬೋದು, ನೀಟ್ ಆಗಿರ್ಬೋದು, ಮುಂತಾದವುಗಳನ್ನು ಕಲಿಸ್ತಾ ಇದ್ದಾರೆ. ಹಾಗಾದ್ರೆ ಬನ್ನಿ ಆ ಶಾಲೆ ಕುರಿತಾಗಿ ಆಡಳಿತ ಅಧಿಕಾರಿಗಳು ಏನು ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಸರ್ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ನಡೆಯುತ್ತಿರುವ ಅನೇಕ ಶಾಲಾ ಕಾಲೇಜುಗಳಲ್ಲಿ ಚನ್ನಬಸವೇಶ್ವರ ಪದವಿ ಪೂರ್ವ ಕಾಲೇಜು ನಾವು 1968ರಲ್ಲಿ ಸ್ಥಾಪನೆ ಮಾಡುವುದರ ಮುಖಾಂತರ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಮತ್ತು ಲೋಕನಾಯಕ ಭೀಮಣ್ಣ ಖಂಡ್ರೆಯವರು ಕಲ್ಯಾಣ ಕರ್ನಾಟಕದ ಸಾವಿರ ಗಟ್ಟಲೆ ಇವತ್ತು ವಿದ್ಯಾರ್ಥಿಗಳು ದೇಶ ಮತ್ತು ವಿದೇಶಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆ ಶ್ರೇಯಸ್ಸು ಲೋಕನಾಯಕ ಭೀಮಣ್ಣ ಖಂಡ್ರೆಯವರು ಮತ್ತು ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರಿಗೆ ಸಲ್ಲುತ್ತದೆ ಅಂತ ಹೇಳೋದ್ರ ಮುಖಾಂತರ ಇವತ್ತು ನಾನು ಈ ಪ್ರಾಚಾರ್ಯರಾಗಿ ಮತ್ತು ಆಡಳಿತ ಅಧಿಕಾರಿಗಳಾಗಿ ಈ ಸಂಸ್ಥೆಯ ವಿದ್ಯಾರ್ಥಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಇದು ನಮಗೆ ಗೌರವ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇಲ್ಲಿ ಮುಖ್ಯವಾಗಿ ಇವತ್ತು ನಮ್ಮ ಕರ್ನಾಟಕ ಸರ್ಕಾರದ ಸಚಿವರಾದಂಥ ಈಶ್ವರ್ ಖಂಡ್ರೆ ಸಾಹೇಬರ ನೇತೃತ್ವದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಈ ಸಂಸ್ಥೆ ದಾಪುಗಾಲ ಹಾಕ್ತಾ ಇದೆ. ಇವತ್ತು ಸಾವಿರಾರು ವಿದ್ಯಾರ್ಥಿಗಳಿಗೆ ಇವತ್ತು ಶಿಕ್ಷಣ ಕೊಡ್ತಾ ಇದೆ. ವಿಶೇಷವಾಗಿ ಚನ್ನಬಸವೇಶ್ವರ ಪದವಿ ಪೂರ್ವ ಕಾಲೇಜು, ಅಕ್ಕಮಾದೇವಿ ಪದವಿ ಪೂರ್ವ ಕಾಲೇಜು, ಬಾಲ್ಕಿಯಲ್ಲಿರ್ತಕ್ಕಂಥ ಪದವಿ ಪೂರ್ವ ಕಾಲೇಜು ಇರಬಹುದು ಅಥವಾ ಶಾಂತಿವರ್ಧಕ ಪದವಿ ಪೂರ್ವ ಕಾಲೇಜು, ಅನೇಕ ಡಿಗ್ರಿ ಕಾಲೇಜುಗಳು, ಅನೇಕ ಇಂಜಿನಿಯರಿಂಗ್ ಕಾಲೇಜುಗಳು ಸ್ಥಾಪನೆ ಮಾಡುವುದರ ಮುಖಾಂತರ ನಮ್ಮ ಅಧ್ಯಕ್ಷರು ಇವತ್ತು ಕಲ್ಯಾಣ ಕರ್ನಾಟಕ ಅಷ್ಟೇ ಅಲ್ಲ, ದೇಶ ವಿದೇಶಗಳಲ್ಲಿ ಇಲ್ಲಿನ ವಿದ್ಯಾರ್ಥಿಗಳು ಒಳ್ಳೆಯ ಒಂದು ಕೆಲಸ ಮಾಡ್ತಕ್ಕಂಥದ್ದು ಆ ಶ್ರೇಯಸ್ಸು ಅವರಿಗೆ ಸಲ್ಲುತ್ತದೆ. ಮತ್ತು ಎರಡನೇ ಮಾತು, ಇವತ್ತು ಸ್ಮಾರಕಗಳು, ಕಟ್ಟಡಗಳು ಇವತ್ತು ನೋಡ್ತಾ ಹೋದರೆ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕದಲ್ಲೇ ಅತಿ ಉತ್ತಮವಾದಂಥ ಕಟ್ಟಡಗಳು, ಎಲ್ಲ ಸೌಲಭ್ಯಗಳು ಅವರು ಒದಗಿಸಿದ್ದಾರೆ. ವಿಶೇಷವಾಗಿ ಲೋಕಸಭಾ ಸದಸ್ಯರು ಮತ್ತು ಸಾಗರ್ ಖಂಡ್ರೆ ಸಾಹೇಬರು ಇವತ್ತು ಅವರು ಕಾರ್ಯದರ್ಶಿಯಾಗಿ ಸಣ್ಣ ವಯಸ್ಸಿನಲ್ಲಿ ಕಾರ್ಯದರ್ಶಿಯಾಗಿ ಅವರು ಮಾಡ್ತಕ್ಕಂಥ ಕಾರ್ಯಗಳು ಇವತ್ತು ನೋಡಿದ್ರೆ ಭಾಳ ನಮಗೆ ಹೆಮ್ಮೆಯ ವಿಷಯ ಆಗ್ತದೆ. ಇವತ್ತು ಅನೇಕ ಕಟ್ಟಡಗಳು ಅವರ ನೇತೃತ್ವದಲ್ಲಿ ನಡೀತಾ ಇವೆ. ಇವತ್ತು ಗುಣಮಟ್ಟದ ಶಿಕ್ಷಣ ಕೊಡಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಬಡ ಮಕ್ಕಳಿಗೆ ಒಂದು ಕಡಿಮೆ ಶುಲ್ಕದಲ್ಲಿ ಅವರು ಶಿಕ್ಷಣ ಕೊಡಲಿಕ್ಕೆ ಮುಂದಾಗಿದ್ದಾರೆ. ಅವರ ಹಿಂದೆ ನಮ್ಮ ಸಂಸ್ಥೆಯ ನಿರ್ದೇಶಕರಾದಂಥ ಡಾಕ್ಟರ್ ಗೀತಾ ಖಂಡ್ರೆ ಮೇಡಮ್ ಅವರು ಸಹಿತ ನಿರಂತರ 24 ತಾಸು ಅವರು ನಿರಂತರ ನಮಗೆ ಫೋನ್ ಮಾಡ್ತಾರೆ. ಎಲ್ಲ ವಿದ್ಯಾರ್ಥಿಗಳಿಗೆ ಕ್ವಾಲಿಟಿ ಶಿಕ್ಷಣ ಕೊಡಬೇಕು, ಗುಣಮಟ್ಟದ ಶಿಕ್ಷಣ ಕೊಡಬೇಕು, ಯಾವುದೇ ರೀತಿಯಾಗಿ ಅನ್ಯಾಯ ಆಗದಂತೆ ಮಕ್ಕಳಿಗೆ ನಾವು ಒಳ್ಳೆಯ ಒಂದು ಫಲಿತಾಂಶ ಕೊಡಬೇಕು, ನ್ಯಾಯ ಕೊಡಬೇಕು ಅಂತಕ್ಕಂಥ ಮಾತನ್ನು ನಮ್ಮ ಮೇಡಮ್ ಅವರು ಸದಾ ಹೇಳ್ತಾರೆ. ವಿಶೇಷವಾಗಿ ಹೆಣ್ಮಕ್ಕಳ ಸಲುವಾಗಿ ಸಹಿತ ವಿಶೇಷವಾದಂಥ ಶಾಲಾ ಕಾಲೇಜುಗಳ ಸ್ಥಾಪನೆ ಮಾಡೋದ್ರ ಮುಖಾಂತರ ಇವತ್ತು ಕರ್ನಾಟಕದಲ್ಲಿ ಈ ಸಂಸ್ಥೆ ಒಂದು ಉನ್ನತ
ಉನ್ನತ ಸ್ಥಾನದಲ್ಲಿ ಇದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಸರ್, ಈಗ ಬರುವಂಥ ಇನ್ನೇನು ಕೆಲವೇ ದಿನಗಳಲ್ಲಿ ದ್ವಿತೀಯ PUC ಇದೆ. ಕಳೆದ ಬಾರಿ ಕೂಡ ಒಂದು ದಾಖಲೆ ರಿಸಲ್ಟನ್ನು ಕೂಡ ತಮ್ಮ ಕಾಲೇಜಿಂದ ಬಂದಿತ್ತು. ಈ ಬಾರಿ ಹೇಗಿರುತ್ತೆ, ಏನೆಲ್ಲ ತಯಾರಿ ನಡೀತಾ ಇದೆ ಅಂತ ಹೇಳಿ? ಸರ್, 100% ಈಗಾಗಲೇ ನಾವು JEE ಆಗಲಿ ಈ ವರ್ಷನೂ ನಮ್ಮ ಮಕ್ಕಳು ಪಾಸಾಗಿದ್ದಾರೆ, ಹೋಸಲೂ ಪಾಸಾಗಿದ್ದಾರೆ ಮತ್ತು 100% ಬರುವ ಈ ವರ್ಷದಲ್ಲಿ ಒಂದು ಒಳ್ಳೆಯ ತಯಾರಿ ಇದೆ. ಒಂದು ಜಿಲ್ಲಾ ಮಟ್ಟದಲ್ಲಿ ಒಳ್ಳೆಯ ಒಂದು ಫಲಿತಾಂಶ ಕೊಡಲಿಕ್ಕೆ ನಾವು ತಯಾರಿ ಮಾಡೀವಿ ಅಂತಕ್ಕಂಥ ಮಾತನ್ನು ನಮ್ಮ ಸಂಸ್ಥೆಯ ನಿರ್ದೇಶಕರ ಪರವಾಗಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಸರ್, ಕಳೆದ ಬಾರಿ ಒಂದು ಅಡ್ಮಿಷನ್ ಆಗಿರ್ಬೋದು, ಈ ಬಾರಿ ಒಂದು ಪಾಂಪ್ಲೆಂಟ್ ನೋಡಿದರೆ ಒಂದು ವಿದ್ಯಾರ್ಥಿಗಳು ತಾವೇ ಧಾವಿಸಿ ಬರಬೇಕನ್ನುವಂಥ ರೀತಿಯಲ್ಲಿ ಒಂದು ಪಾಂಪ್ಲೆಂಟ್ ಇದೆ. ಈ ಬಾರಿ ಹೇಗಿರುತ್ತೆ ಅಡ್ಮಿಷನ್ ಸ್ಟ್ರಾಟಜಿ ಅಂತೇಳಿ? ಇಷ್ಟೊಂದು ರೀತಿಯಾದಂಥದ್ದು ಕೊಟ್ಟಿದ ಮೇಲೆ ಯಾವ ರೀತಿ ಒಂದು ಲಾಭದ ಅಪೇಕ್ಷೆ ಆಗಿರ್ಬೋದು, ಈ ರೀತಿ ಆಗಿರ್ಬೋದು, ಹೇಗೆ ಅಂತೇಳಿ? ಸರ್, ಈ ವರ್ಷ ನಾವು ವಿಶೇಷವಾಗಿ ನಾವು ಯೋಜನೆಗಳು ಹಾಕ್ಕೊಂಡಿವಿ. ಹೋದ ವರ್ಷಕ್ಕಿಂತ ಈ ವರ್ಷ ನಿರಂತರವಾಗಿ ನಾವು ಏಪ್ರಿಲ್ ಮೇ ಹಿಡ್ಕೊಂಡು ನಿರಂತರವಾದಂಥ ಯೋಜನೆ ಹಾಕ್ಕೊಂಡು ಆಯಾ ತರಗತಿಗಳಿಗೆ ಯಾವ ರೀತಿಯಾಗಿ ಪ್ರತಿ ವಿಷಯದ ಒಂದು ವಿಶೇಷವಾದಂಥ ಉಪನ್ಯಾಸಕರು ನಮ್ಮ ಕಾಲೇಜ್ ಬಿಟ್ಟು ರಾಜ್ಯ ಮಟ್ಟದ ಮತ್ತು ರಾಜ್ಯದ ಹೊರಗಡೆಯಿಂದ ನಾವು ಉಪನ್ಯಾಸಕರು ತಂದು ಆ ವಿಷಯಗಳು ಏನದ ಮನಮುಟ್ಟುವಂತೆ ಹೇಳಿ ಸರಣಿ ಪರೀಕ್ಷೆಗಳು ಇರ್ಬೋದು ಅಥವಾ ಇನ್ನಿತರ ಬೇರೆ ಬೇರೆ ಪರೀಕ್ಷೆಗಳು ಮಾಡುವುದರ ಮುಖಾಂತರ ಮಕ್ಕಳಲ್ಲಿ ಒಂದೇ ಒಳ್ಳೆಯ ತಯಾರಿ ಮಾಡಿವಿ ಅಂತಕ್ಕಂಥ ಮಾತನ್ನು ಈ ಮುಖಾಂತರ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ SP TVS ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ SP TVS ಶೋರೂಮ್ ಮಾಲೀಕರು ಲೋಕೇಶ್ RG. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ RK ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.